ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, KCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗಿ ನಿನ್ನೆ KCT 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಿಟ್ಟಿದ್ದರು. ಕೆಲವೊಂದು ಸ್ಟೂಡೆಂಟ್ಸ್ಗೆ ಮಾತ್ರ ಡೌನ್ಲೋಡ್ ಆಗಿದೆ. ಅದು ಎರರ್ ಬರ್ತಾಯಿತ್ತು, ಲಿಂಕ್ ಓಪನ್ ಆಗ್ತಾ ಇದ್ದಿಲ್ಲ, ಸರ್ವಿಸ್ ಎರರ್ ಬರ್ತಾಯಿತ್ತು. ಇವತ್ತು ಮಾರ್ನಿಂಗ್ ಕೂಡ ಕೆಲವೊಂದು ಸ್ಟೂಡೆಂಟ್ಸು ಡೌನ್ ಮಾಡ್ಕೊಂಡಿದ್ದಾರೆ, ಆದರೆ ಆಮೇಲೆ ಡೌನ್ ಆಗಲಿಲ್ಲ, ಅದು ಮತ್ತೆ ಎರರ್ ಬರ್ತಾಯಿತ್ತು. ಇವಾಗ KE ಅವ್ರು ಏನು ಮಾಡಿದ್ದಾರೆ ಅಂದರೆ ಲಿಂಕ್ನ ರಿಮೂವ್ ಮಾಡಿದ್ದಾರೆ. ಯಾಕಂದರೆ ಅದು ಎರರ್ ಬರ್ತಾಯಿತ್ತಲ್ಲ, ಹೊಸ ಲಿಂಕ್ ಬಿಡ್ಬೋದು, ವೇಟ್ ಮಾಡಿ. ಅದಕ್ಕೇನು ಟೈಮ್ ಮಾಡಿ ಕೊಟ್ಟಿಲ್ಲ ನಿಮಗೆ, ನೀವು ಯಾವ ಬೇಕಾದ್ರೂ ಡೌನ್ ಮಾಡ್ಕೋಬೋದು. ಇವಾಗೇನು ಟೈಮ್ ಮೆನ್ಷನ್ ಮಾಡಿಲ್ಲ, ಈ ಟೈಮಲ್ಲೇ ಮಾಡ್ಕೊಳ್ಳಿ ಅಂತ. ಸೊ ವೇಟ್ ಮಾಡಿ. ಡೌನ್ ಆದ ತಕ್ಷಣ ಈ PDF ಓಪನ್ ಆಗುತ್ತಲ್ಲ, ಇದು ಯಾವ ರೀತಿ ಇರುತ್ತೆ, ಯಾವ ರೀತಿ ವೆರಿಫೈ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಮತ್ತು ನಿಮ್ಮದು ಇವಾಗ ಅದನ್ನು ಡಾಕ್ಯುಮೆಂಟ್ ಲಿಂಕ್ ಬಿಟ್ಟ ತಕ್ಷಣ ಅಲ್ಲಿ ಏನೇನು ಡೀಟೇಲ್ ಇರುತ್ತೆ ಅಂದರೆ ಅಪ್ಲಿಕೇಶನ್ ನೇಮು, ಅಪ್ಲಿಕೆಂಟ್ ನೇಮು 5 ಲೆಟರ್ಸು. ಅದಾದ ತಕ್ಷಣ ನಿಮಗೆ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾ ಆದ ತಕ್ಷಣ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ಪು ಎಂಟರ್ ಆದ ತಕ್ಷಣ ಇದು ನಿಮಗೆ ಡೌನ್ಲೋಡ್ ಆಗುತ್ತೆ. ಈ PDFನ ನೀವು ಬೇಕಂದ್ರೆ ಪ್ರಿಂಟ್ ತೊಗೊಳ್ಳಿ, ಇಲ್ಲ ನಿಮ್ಮ ಗೂಗಲ್ ಡ್ರೈವಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಯಾಕಂದರೆ ವೆರಿ ಇಂಪಾರ್ಟೆಂಟು. ಇದನ್ನ ಯೂಸ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಇನ್ನು ಯಾವ ರೀತಿ ವೆರಿಫೈ ಮಾಡ್ಕೋಬೋದು ನಿಮ್ಮದು ಕಂಪೇರ್ ಟು ನಿಮ್ಮ ಡಾಕ್ಯುಮೆಂಟರ್ಸು ಅಂತ ಈಗ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಮೊದಲಿಗೆ ಇದು ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಆನ್ಲೈನ್ ಪರಿಶೀಲನೆ ಸ್ವೀಕೃತಿ ಪ್ರತಿ ಅಂತ ಇರುತ್ತೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನಿಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ ಇರುತ್ತೆ. ಇಂಜಿನಿಯರಿಂಗ್ ರ್ಯಾಂಕು ನಿಮ್ದು ಯಾವ್ಯಾವ ಬರ್ದಿರಲ್ಲ ಅದು ವೆಟನರಿದು, B ಫಾರ್ಮು, ಫಾರ್ಮ್ ಡಿ, BSc ನರ್ಸಿಂಗು, ಓಕೆ, ಅಗ್ರಿದು, BNYಸ್ದು ಎಲ್ಲ ರ್ಯಾಂಕಿಂಗ್ ಇರುತ್ತೆ. ಓಕೆ, ಇದನ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಲ್ಲ ಅಂತ. ನಿಮ್ಮದು ಮೇನು ರಿಸಲ್ಟ್ ಶೀಟ್ ಇರಲ್ಲ, ಅದರಿಂದ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಅದಾದ ತಕ್ಷಣ ಇಲ್ಲಿ CET ನಂಬರ್ ಇರುತ್ತೆ. ನಿಮ್ಮ CET ನಂಬರ್ಗೆ ವೆರಿಫೈ ಮಾಡ್ಕೊಳ್ಳಿ. ಬೇರೆದು ಏನಾದ್ರು ಬಂದಿದ್ದು ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ನೇಮ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೇಮು ಆಲ್ರೆಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಲ್ಲ, ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಇದೆಲ್ಲ ನೀವು ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಇರಲ್ಲ ಅದೇ ಬಂದಿರುತ್ತೆ. ಅದ ತಕ್ಷಣ ಜೆಂಡರು, ಕ್ಯಾಟಗರಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಕ್ಯಾಟಗರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕಾಸ್ಟ್ ನೇಮು, ರಿಲಿಜನ್ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಇನ್ಕಮ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. RD ನಂಬರ್ ಸರ್ಟಿಫಿಕೇಟು ತೊಗೊಂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಅದಾದ ತಕ್ಷಣ ನಿಮ್ಮದು ಕೋಟಾ, ಸ್ಪೆಷಲ್ ನಿಮಗೆ ಕೋಟಾದಲ್ಲಿ ಎಲಿಜಿಬಲ್ ಇರ್ತಾರೆ. ಯಾಕಂದ್ರೆ 1 ಲಕ್ಷ ಒಳಗಡಿದ್ರೆ ನಿಮಗೆ SNQ ಕೋಟಾ ಇರುತ್ತೆ. ಅದಾದ ತಕ್ಷಣ ರೂರಲ್ ಕೋಟಾ ನಿಮ್ಮದು ಎಸ್ ಇದ್ದರೆ ಎಸ್ ಇರುತ್ತೆ, ಇಲ್ಲ ನೋ ಇರುತ್ತೆ. ಕನ್ನಡ ಮೀಡಿಯಮು ಎಸ್ ಇದ್ದರೆ ಎಸ್ಸು, ಇಲ್ಲ ನೋ. ಹೈದರಾಬಾದ್ ಕರ್ನಾಟಕ ಇತ್ತು, ಹೈದರಾಬಾದ್ ಕಟ್ಟ JK ಇಮಿಗ್ರೆಂಟ್ ಇದ್ದರೆ ಎಸ್ ಇಲ್ಲ ನೋ ಬರುತ್ತೆ. ಓಕೆ, ಸ್ಪೆಷಲ್ ಕ್ಯಾಟಗರಿ ಅಂದರೆ ಸ್ಪೋರ್ಟ್ಸ್ ಕೋಟಾ ಅದೆಲ್ಲ ಇರುತ್ತಲ್ಲ, ಡಿಫೆನ್ಸ್ ಕೋಟಾ ಅದೆಲ್ಲ ಇರುತ್ತಲ್ಲ ಅದು. ಓಕೆ, ಇಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಓಕೆ, ಎಲಿಜಿಬಿಲಿಟಿ ಕ್ಲಾಸ್ ಯಾವುದಂತ ಚೆಕ್ ಮಾಡ್ಕೊಳ್ಳಿ. NRI ಅವಾರ್ಡ್ದು ಚೆಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಮೇನ್ ಏನಂದರೆ ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ರಾಂಗ್ ಇತ್ತಂದರೆ KE ವಿಸಿಟ್ ಮಾಡ್ಕೊಂಡು ಕೇಳೋದು ಒಳ್ಳೆಯದು. ಯಾಕಂದರೆ ಇದು ನಿಮಗೆ ಫೈನಲ್ಲು. ಯಾಕಂದ್ರೆ ಮೊನ್ನೆ ಎಲ್ಲ ಕರೆಕ್ಟ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿರುತ್ತೆ ಅನ್ಕೋತೀನಿ ಆಲ್ಮೋಸ್ಟು. ಯಾರ್ದು ರಾಂಗ್ ಇದೆ ನೀವು KE ವಿಸಿಟ್ ಅಥವಾ ಅವ್ರಿಗೆ ಮೇಲ್ ಮಾಡ್ಬೋದು. ಓಕೆ, ನೆಕ್ಸ್ಟು ಮೇನ್ ಇವು 3 ವೆರಿ ಇಂಪಾರ್ಟೆಂಟು. ಇವು 3 ಇಲ್ಲದೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ಇವು 3 ಯೂಸ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನೀವು ಎಂಟ್ರ್ ಆಗೋಕ್ಕಾಗಲ್ಲ, ಲಾಗಿನ್ ಮಾಡೋಕ್ಕಾಗಲ್ಲ. ಓಕೆ, ಏನಂದರೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇರುತ್ತೆ, ಅಲ್ಲಿ ನೀವು ಇದನ್ನ ಎಂಟ್ರ್ ಮಾಡೋಕ್ಕಾಗುತ್ತೆ. ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ, ಇದನ್ನು ನೀವು ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಏನಂದರೆ ಆಪ್ಷನ್ ಎಂಟ್ರಿಗಿಂತ ಮುಂಚೆ ನೀವು ಲಾಗಿನ್ ಆಗಬೇಕಂದ್ರೆ ಇಲ್ಲ ಎಂಟ್ರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಅಂದರೆ ಸೀಕ್ರೆಟ್ ಕೀ ಈಸ್ ವೆರಿ ಇಂಪಾರ್ಟು. ಓಕೆ, ಇದನ್ನು ಸೀಕ್ರೆಟ್ ಕೀ ನೀವು ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಇದು ಎಂಟ್ರ್ ಮಾಡಿದ್ರೆ ಮಾತ್ರ ನೆಕ್ಸ್ಟು ಲಾಗಿನ್ ಆಗುತ್ತೆ, ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಯಾರಿಗೂ ಕೊಡಬೇಡಿ, ಯಾರಿಗೂ ತೋರಿಸ್ಬೇಡಿ. ಓಕೆ, ಯಾಕಂದ್ರೆ ಅವ್ರು ಲಾಗಿನ್ ಆಗ್ಬೋದು, ಚಾನ್ಸ್ ಇರುತ್ತೆ, ಅದಕ್ಕೆ ಯಾರಿಗೂ ನಿಮ್ಮ ಡೀಟೇಲ್ಸ್ನ ಕೊಡಬೇಡಿ. ಓಕೆ, ಅದಾದ ತಕ್ಷಣ ನಿಮ್ಮ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಫಿಸಿಕ್ಸಲ್ಲಿ ಎಷ್ಟು ತೊಗೊಂಡಿದ್ದೀರಾ, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋದಲ್ಲಿ ಎಷ್ಟು ತೊಗೊಂಡಿದ್ದಾರೆ ಅಂತ PUCದು ಮಾರ್ಕ್ಸ್ ಇರುತ್ತೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ ನಿಮ್ದು ಎಷ್ಟೆಷ್ಟಿದೆ ಅಂತ ಮಾರ್ಕ್ಸು. ಓಕೆ, ಅದಾದ ತಕ್ಷಣ ಇದೇನಿದೆಲ್ಲ ನೀವು ಕರೆಕ್ಟಾಗಿ ಇಟ್ಕೊಂಡು ನಿಮ್ಮ ಡೌನ್ಲೋಡ್ ಟೈಮ್ ಕೂಡ ಕೊಟ್ಟಿರ್ತಾರೆ ನೋಡಿ, ಯಾವಾಗ ಡೌನ್ ಮಾಡ್ಕೊಂಡಿದ್ದಾರೆ ಅಂತ. ಮತ್ತು ಬೇರೆ ಇನ್ನೊಂದು ಸರ್ತಿ ಮಾಡಿಕೊಂಡ್ರೆ ಆ ಟೈಮ್ ಕೂಡ ಕೊಟ್ಟಿರ್ತಾರೆ. ಇದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಹೇಳಿದ್ದಾರೆ ನೋಡಿ ಅವರು ಕಾನ್ಫಿಡೆನ್ಷಿಯಲ್ ಇಟ್ಕೊಳ್ಳಿ ಅಂತ, ಯಾರಿಗೂ ಕೊಡಬೇಡಿ ಅಂತ. ಕರೆಕ್ಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.